ಬರ ಅಥವಾ ನೆರೆ ಆದ್ರೆ ಎಷ್ಟು ಕೊಡ್ಬೋದು ಪರಿಹಾರ. ನಿಮ್ ಬೆಲೆಗೆ ಸಮರ್ಪಕವಾದ ಬೆಲೆ ಕೊಡೋದಿಲ್ಲ ನಾವು. ಅಷ್ಟು ನಷ್ಟ ಆದನು ಒಂದು 4 ದಿವಸ ಜೀವನ ಮಾಡೋವಷ್ಟು ಕೊಡೋಕೆ ಒಂದು ಪರಿಹಾರ ನಿಗದಿ ಮಾಡಿರ್ತೀವಿ. ಪರಿಹಾರ ಕೊಡೋದಕ್ಕೆ ಇಷ್ಟು ಬರಬೇಕು, 3,000 ಕೋಟಿ ಕೊಡ್ಬೇಕಾಯ್ತು. ಯಾರು ಕೊಡ್ತಾರೆ? ಏನು ಕೊಡ್ತಾರೆ? ನಿಮಗೆ ಗೊತ್ತಾ, NDRF ಅಲ್ಲಿ ಒಂದು ಮನೆ ಸಂಪೂರ್ಣ ಒಂದು ಮನೆ ಬಿದ್ದೋದ್ರೆ 90,000 ರೂಪಾಯಿ ಇತ್ತು ಪರಿಹಾರ. ಯಡಿಯೂರಪ್ಪನವ್ರು ಮಾಡಿದ್ದು 5 ಲಕ್ಷ ಕೊಟ್ವಿ ನಾವು. ಕೊಡಕ್ಕಾಗತ್ತ ಈ ಸಿದ್ದರಾಮಯ್ಯಗೆ? ಪಾರ್ಷಿಯಲ್ ಡ್ಯಾಮೇಜ್ 3 ಲಕ್ಷ ಮಾಡಿದ್ವಿ ನಾವು. 50,000 ಕೊಡೋ ಮನೆಗೆ ಕೊಡ್ತಾರೆ ಅವ್ರು ಇವತ್ತು. ಇದನ್ನೆಲ್ಲ ನಾವು ಜನಗಳಿಗೆ ಹೇಳದೆ ಹೋಗಿ ಜನಗಳನ್ನ ಆರ್ಥಿಕವಾಗಿ ಸ್ವಲ್ಪ ಬುದ್ಧಿವಂತರನ್ನು ಮಾಡದೆ ಹೋದ್ರೆ ಹೋರಾಡದೆ ಸತ್ಯ ಯಾರಿಗೆ ಗೊತ್ತಾಗುತ್ತಪ್ಪ? ಮೋದಿ ಏನೋ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೋಗಿ ಡೆಲ್ಲಿ ಸ್ಟ್ರೈಕ್ ಮಾಡ್ತಾವ್ರೆ ಅಂದ್ಮೇಲೆ ನಮ್ಗೆ ಅನ್ಯಾಯ ಆಗೈತೆ. ರಾಜ್ಯ ನಿಮ್ಮ ಮನೆಯಲ್ಲಿ ಒಬ್ಬ ದುಡಿತಾನೆ, ಇನ್ನೊಬ್ಬೇನೋ ಮಾಡ್ತಾನೆ, ಮನೆಗಿರೋರಿಗೆಲ್ಲ ಬಟ್ಟೆ ತರಲೇಬೇಕು. ನಾನು ದುಡ್ಡಲ್ಲಿ ನಂಗೆ ಒಬ್ಬರಿ ಬಟ್ಟೆ ಹೊಲ್ಸೋನಕ್ಕಾಗತ್ತೆ ದೇಶ ಅಂತ? ನಾನು ದುಡ್ಡಲ್ಲಿ ನಂಗೆ ಒಬ್ಬರಿ ಮುನ್ನಕ್ಕೆ ಇಕ್ಬೇಕಾಗುತ್ತೆ ಮನೇಲಿ. ಎಲ್ಲರಿಗೂ ಹಂಚೋದು, ಎಲ್ಲರನ್ನೂ ಪೂಲ್ ಮಾಡಿ ಹಂಚೋದನ್ನ ರಾಷ್ಟ್ರ ರಾಜ್ಯ ಅಂತ. ಈಗೆಲ್ಲ ನಾವು ಎಜುಕೇಟ್ ಮಾಡದೆ ಹೋದ್ರೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮೇಲೆ ಒಂದು ಅಪಪ್ರಚಾರನ ಶುರು ಮಾಡೋರು. ಮೋದಿಗೊಂದು ಕಳಂಕ ತರಲೇಬೇಕು. ನಮ್ ದುಡ್ಡು ಕೊಡ್ತಾ ಇಲ್ಲ, ನಮ್ಗೆ ಇಷ್ಟು ಬರುತ್ತೆ ಟ್ಯಾಕ್ಸು, ಅಷ್ಟು ಬರುತ್ತೆ ಟ್ಯಾಕ್ಸು, ಕಟ್ತಾ ಇಲ್ಲ. ಪ್ರೈಮ ಬೇಸಿ ಮೇಲ್ನೋಟಕ್ಕೆ ನೋಡಿದ್ರೆ ಹೌದೇನೋ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗೈತೆ. ಪ್ರಶ್ನೆ ಉತ್ತರ ಇಲ್ಲಿ ಕಾಂಗ್ರೆಸ್ ಇದ್ದಾಗ ಎಷ್ಟು ಕೊಟ್ಟಿದ್ರಿ ಅಂತ ಕೇಳಿ. ಇದರಲ್ಲಿ 4ನೇ ಒಂದು ಭಾಗ ಕೊಟ್ಟಿದ್ರು ನಾವು ಸಲ ಮಾಡಿದು ಬಿಡ್ತೀವಿ ಅವ್ರಿಗೆ. 4ನೇ ಒಂದು ಭಾಗ ಕೊಟ್ಟಿದ್ರು, ಯಾಕೆ ಕೊಡ್ಲಿಲ್ಲ?